शुभं कल्याणं आरोग्यं ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇನ್ನು ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲರೂ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದೇವೆ. ಅದಕ್ಕೂ ಮುನ್ನ ಈ ರಾಷ್ಟ್ರದ ಶ್ರೀಮಂತ ಕಲಾ ಸಂಪತ್ತು ದಯಮಾಡಿ ಕಾರ್ಯಕ್ರಮ ಮುಂದುವರಿಸೋಣ. ದಯಮಾಡಿ ಕುಳಿತುಕೊಳ್ಳಿ. ದಯಮಾಡಿ ಪೊಲೀಸ್ನವ್ರು ಯಾರು ಏನ್ ಮಾಡ್ತಾ ಇದ್ರಿ? ಇದು ಯಾವುದೋ ಪಕ್ಷ ಸಭೆ ಅಲ್ಲ, ಇದು ಸರ್ಕಾರಿ ಒಂದು ಸ್ಟೇಷನ್ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಸಭೆ. ನೀವು ಯಾರ ಮೇಲೆ ಯಾರು ಅಭಿಮಾನ ಇಟ್ಕೊಳ್ಳಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಇದು ಪ್ರಜಾಪ್ರಭುತ್ವ ದೇಶ, ನಿಮ್ಗೆ ಖುಷಿ ಪಡೋ ತರ. ಬಟ್ ಆದ್ರೆ ಈ ವೇದಿಕೆನ ರಾಜಕೀಯ ವೇದಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ನೀವೆಲ್ಲರೂ ಮಂಡ್ಯ ಜಿಲ್ಲೆಯ ಬಂಧುಗಳು, ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ಥರದ ನ್ಯೂಸೆನ್ಸ್ ನಡೀತಕ್ಕಂಥದ್ದಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮ್ಮೆಲ್ರಿಗೂ ವಿನಯಪೂರ್ವಕವಾಗಿ ಹೇಳ್ತೀನಿ, ಇಲ್ಲಿ ಯಾರ ಬಗ್ಗೆ ಜೈಕಾರ ಹಾಕೋದ್ರಿಂದ ಯಾರ ಹೊಟ್ಟೆನೂ ತುಂಬಲ್ಲ. ಅದು ನಿಮ್ಮ ಖುಷಿಗೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿವ್ರಂತೆ. ಇದು ಸರ್ಕಾರಿ ಫಂಕ್ಷನ್ ಥರ ಇರುತ್ತೆ.